ಕೆಲವೊಂದು ಸಲ ನಮ್ಮದೇ ಮುಟ್ಟಾಳತನದಿಂದ ಒಂದು ಪ್ರೀತಿ ಬ್ರೇಕಪ್ ಆಗ್ಬಿಡುತ್ತೆ ಆ್ಯಕ್ಚುಲಿ. ಏನು ಅಂತ ಹೇಳಿದ್ರೆ ಕೆಲವೊಂದು ಮಿಸ್ಟೇಕ್ಸ್‌ಗಳನ್ನ ನಾವು ಗೊತ್ತಿದ್ದು ಕೆಲವೊಂದು ಮಾಡ್ತಾ ಇರ್ತೀವಿ. ಇದು ಹಂಗಾಗಲ್ಲ ಬಿಡು ಓವರ್ ನಂಬಿಕೆ ಮೇಲೆ. ಸೊ, ಆ ಮಿಸ್ಟೇಕ್ಸ್ ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರದ ವಿಡಿಯೋಗಳು ಸಿಗುತ್ತೆ. ಆದಷ್ಟು ಬೇಗ 50K ಆಗಲಿ ಅಂತ ಹೇಳ್ತಾ ಆ್ಯಂಡ್ ಕೌನ್ಸೆಲಿಂಗ್ ಬೇಕು ನನ್ನ ಜೊತೆ ಮಾತಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೊ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಕೌನ್ಸೆಲಿಂಗಿಗೆ ಚಾರ್ಜಸ್ ಇರುತ್ತೆ. ನೋಡಿ ಯಾವುದು ಆ ತಪ್ಪುಗಳು ನಾವು ಮಾಡಬಾರ್ದು, ಬ್ರೇಕಪ್ ಆಗಬಾರ್ದು ಅಂದರೆ ಫಸ್ಟ್ ಒಂದು ಅತಿಯಾದ ಅನುಮಾನ ಪಡಕ್ಕೆ ಹೋಗಬೇಡಿ. ನಿಮಗೆ ಡೌಟ್ ಬಂತಾ ಅನ್ಕೊಳ್ಳಿ, ನಿಮ್ಮ ಒಂದು ರಿಲೇಷನ್‌ಶಿಪ್ಪಲ್ಲಿ ಇದ್ದವ್ರ ಮೇಲೆ ಕ್ಲಾರಿಫೈ ಮಾಡ್ಕೊಳ್ಳಿ. ಕೂರಿಸ್ಕೊಂಡ್ಬಿಟ್ಟು ಕೇಳಿ. ಫೋನ್‌ಗಳನ್ನ ನೀವೇ ಗೊತ್ತಿಲ್ಲದಂಗೆ ಚೆಕ್ ಮಾಡ್ಕೊಂಡು ಅದು ಕನ್ಫರ್ಮ್ ಮಾಡಿ ಅದಾದ್ಮೇಲೆ ಸಪೋಸ್ ಹಂಗೆ ನಡೆದ್ರೆ ಅದನ್ನು ತಿಳಿಸಿ ಹೇಳಿ ಮತ್ತೆ ಸರಿಪಡಿಸ್ಕೊಳ್ಳಿ. ನೀವು ಎವ್ರಿಡೇ ಅತಿಯಾಗಿ ಅನುಮಾನ ಮಾಡಿ ಟಾರ್ಚರ್ ಅಂತ ಆಗಿ ಅವ್ರು ಬಿಟ್ಟು ಹೋಗ್ಬಿಡ್ತಾರೆ. ಏನು ಇವ್ರದ್ದು ಟಾರ್ಚರು ಅಂತೇಳಿ. ನಾನು ಹಂಗಿರಲ್ಲ ಏನಿದು ಹಿಂಗೆ ಅಂತೇಳಿ. ಸೊ, ಹಂಗಾಗಿ ಅದೇ ನಿಮಗೆ ಮಾಡಿದ್ರೆ ನಿಮಗೂ ಹರ್ಟ್ ಆಗತ್ತೆ ತಾನೆ. ಯಾರಿಗಾರು ಅಷ್ಟೇ ಹರ್ಟ್ ಆಗುತ್ತೆ. ಸೊ, ಅನುಮಾನ ಮಾಡೋದು ಬೇಡ. ನಾನು ಹೇಳ್ತಾ ಇರೋದು ಕ್ಲಾರಿಫೈ ಮಾಡ್ಕೊಳ್ಳಿ. ಆ್ಯಂಡ್ ಸೆಕೆಂಡ್ ಮಿಸ್ಟೇಕ್ಸ್ ಏನಂದ್ರೆ ಸುಳ್ಳು ಹೇಳೋದು ಬೇಡ. ಸುಳ್ಳು ಕೆಲವೊಂದು ಸಲ ಹೇಳಬೇಕಾಗತ್ತೆ ಒಳ್ಳೇದಾಗಲಿ ಅಂತ. ಬಟ್ ಹಂಗಂತೇಳಿ ನಿಮ್ಮ ನಂಬಿಕೆನೇ ಮುರಿದು ಹೋಗ್ತಾ ಇದೆ ಅಲ್ಲಿ, ನಂಬಿಕೆಗೆ ಧಕ್ಕೆ ಬರ್ತಾ ಇದೆ ಅಲ್ಲಿ, ನಂಬಿಕೆ ಅದರಿಂದ ಹಾಳಾಗಿ ಹೋಗ್ತಾ ಇದೆ ಅಲ್ಲಿ ಅಂತಂದರೆ ಸುಳ್ಳು ಹೇಳೋದು ಅವಶ್ಯಕತೆ ಇಲ್ಲ. ಸುಳ್ಳು ಹೇಳಕ್ಕೆ ಹೋಗಬೇಡಿ. ಆ ಸುಳ್ಳಿಂದ ನಂಬಿಕೆನೇ ಹಾಳಾಗೋಗುತ್ತೆ. ನಂಬಿಕೆ ಹಾಳಾಗೋದ್ರೆ ಮತ್ತೆ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಬರುತ್ತೆ. ನೀವೇನೇ ಮಾಡೋದು ತಪ್ಪು ಕಾಣುತ್ತೆ. ಅದಾದ್ಮೇಲೆ ಜಗಳಗಳು ಡೈಲಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸುಳ್ಳು ಹೇಳೋದನ್ನ ಸ್ಟಾಪ್ ಮಾಡಿ ಸತ್ಯನ ಹೇಳಿ ಉಳಿಸ್ಕೊಳ್ಳಿ ನಂಬಿಕೆನ. ನೆಕ್ಸ್ಟು ಮಾತುಕತೆ ಕಡಿಮೆ ಮಾಡುವುದು. ದಯವಿಟ್ಟು ಈ ಕೆಲಸ ಮಾಡಬೇಡಿ. ಮಾತಾಡ್ತಾ ಇರಿ. ಹೆಲ್ದಿ ವೇನಲ್ಲಿ ಮಾತಾಡ್ತಾ ಇರಿ. ಆರ್ಗ್ಯುಮೆಂಟ್ ಬೇಡ. ಮಾತಾಡೋದು ಬೇರೆ, ಆರ್ಗ್ಯೂ ಮಾಡೋದು ಬೇರೆ. ಡೈಲಿ ಒಳ್ಳೆ ರೀತಿನಲ್ಲಿ ನಿಮ್ಮ ಫ್ಯೂಚರ್ ಬಗ್ಗೆ ರಸಿಕತನದಿಂದ ರೊಮ್ಯಾಂಟಿಕ್ ಆಗಿ ಒಂದು ಲವ್ ಥಿಂಕ್ ಮಾಡ್ಕೊಂಡು ಒಂದು ಮುಂದೆ ಗ್ರೋತ್ ಆಗೋದ್ರ ಬಗ್ಗೆ, ಫ್ಯೂಚರ್ ಕಟ್ಕೊಳ್ಳೋದ್ರ ಬಗ್ಗೆ, ಮನೆ ಕಟ್ಟೋದ್ರ ಬಗ್ಗೆ, ಮಕ್ಕಳ ಭವಿಷ್ಯದ ಬಗ್ಗೆ ಈ ಥರದ್ದೆಲ್ಲ ಮಾತಾಡಿ. ಬಟ್ ಶಾಂತ ರೀತಿಯಿಂದ ಮಾತಾಡಿ. ಒಳ್ಳೆಯದನ್ನ ಮಾತಾಡಿ. ಮಾತು ಕಡಿಮೆ ಮಾಡ್ಲಿಕ್ಕೆ ಶುರು ಮಾಡಬೇಡಿ. ಮಾತು ಕಡಿಮೆ ಮಾಡ್ತಾ ಎಲ್ಲಿಗಾಗತ್ತಂದ್ರೆ ನಿಮ್ಮ ಪಾಡಿಗೆ ನೀವು, ಅವ್ರ ಪಾಡಿಗೆ ಅವ್ರು ಹಿಂಗಾಗ್ಬೇಕಾಗತ್ತೆ. ಅದು ಬೇಕಾ? ರಿಲೇಷನ್‌ಶಿಪ್‌ನ ಹಾಳು ಮಾಡತ್ತೆ. ನನ್ನ ಜೊತೆ ಮಾತಾಡೋದೇ ಇಲ್ಲ, ಇವ್ರೊಟ್ಟಿಗೆ ನಾನೇಕಿರ್ಬೇಕು. ಈ ಥಾಟ್ ಬಂದ್ಬಿಡುತ್ತೆ. ನಾನು ಹೇಳಿ ಮಾಡಿಸ್ತಾ ಇಲ್ಲ ಇಲ್ಲಿ. ಎಷ್ಟೋ ಜನಗಳಿಗೆ ಬಂದಿರೋದು. ಕೌನ್ಸೆಲಿಂಗಲ್ಲಿ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ಮಾತೇ ಆಡಲ್ಲ ಸರ್ ಅಂತೇಳಿ. ಸೊ, ಹಂಗಾಗಿ ಹೇಳ್ತಿರೋದು. ಸೊ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಹೋಲಿಕೆ ಮಾಡುವಂಥದ್ದು. ನಿಮ್ಮ ಲವ್ವರ್‌ನ ಪಕ್ಕದ ಮನೆಯವ್ರಿಗೋ ಇನ್ಯಾರಿಗೋ ಹೋಲಿಕೆ ಮಾಡಬೇಡಿ. ಇವ್ರು, ಅವ್ರವರು. ಇವ್ರೇನಿದ್ದಾರೆ ಅದರಲ್ಲೇ ನೀವು ಖುಷಿ ಪಡಿ. ನೀವು ತಾನೇ ಬೇಕು ಅಂತ ಕೇಳ್ಕೊಂಡಿದ್ದು, ನೀವು ತಾನೇ ಇರ್ಲಿ ಅಂತ ಅನ್ಕೊಂಡಿದ್ದು. ಸೊ, ಬೇಕು ಅಂತ ನೀವು ಕೇಳ್ಕೊಂಡಿದ್ದೀರ ಅಂದ್ಮೇಲೆ ಅವ್ರು ಹೆಂಗಿದ್ದಾರೆ ಅವ್ರ ಬಗ್ಗೆ ಮಾತ್ರ ಥಿಂಕ್ ಇರಬೇಕು. ಬೇರೆ ಇನ್ಯಾರೋ ಅವ್ರಕಿನ್ನ ಸ್ಟ್ಯಾಂಡರ್ಡ್ ಆಗಿರ್ತಾರೆ, ಅವ್ರಕಿನ್ನ ಲೋ ಇರ್ತಾರೆ. ಅವ್ರ ಕಂಪ್ಯಾರಿಸನ್ ಮಾಡಬೇಡಿ. ಸ್ಟ್ಯಾಂಡರ್ಡ್ ಆಗಿರೋರ್ನ ಇಷ್ಟಪಡ್ಬೋದಾಗಿತ್ತಲ್ಲ, ಯಾಕೆ ಹೋಲಿಕೆ ಮಾಡಕ್ಕೆ ಹೋಗ್ತೀರಿ? ಇವ್ರನ್ನ ಇಷ್ಟಪಟ್ಟಿದ್ದೀರಂದ್ಮೇಲೆ ಇವ್ರು ಹೆಂಗಿದ್ರು ಅವ್ರೊಟ್ಟಿಗೆ ಖುಷಿ ಇರಕ್ಕೆ ಟ್ರೈ ಮಾಡಿ. ಮಾಡಲೇಬೇಕು. ಆಪ್ಷನ್ಸ್ ಇಲ್ಲ ಇಲ್ಲಿ ನಿಮಗೆ. ಅವರನ್ನ ಇನ್ನು ಸ್ಟ್ಯಾಂಡರ್ಡ್ ಮಾಡ್ಕೊಳ್ಳೋಕೆ ಏನು ಬೇಕು ಅದನ್ನ ಇಂಪ್ಲಿಮೆಂಟ್ ಮಾಡಿ. ಆದರೆ ಈ ಥರ ಹೋಲಿಕೆ ಮಾಡಕ್ಕೆ ಹೋಗಬೇಡಿ. ಸಂಬಂಧಗಳಲ್ಲಿ ಮನಸ್ತಾಪಗಳಾಗಿ ಹಾಳಾಗುತ್ತೆ. ಆ್ಯಂಡ್ ದ ಲಾಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಕ್ಷಮೆ ಕೇಳದೆ ಇರೋದು. ಮಿಸ್ಟೇಕ್ಸ್‌ಗಳು ನಡೆಯುತ್ತೆ. ತಪ್ಪುಗಳು ಎಲ್ಲರೂ ಮಾಡ್ತಾರೆ. ಎಲ್ಲ ಮನುಷ್ಯ ಯಾರಂತ ಇದ್ದಾರೆ ಭೂಮಿ ಮೇಲೆ ಎಲ್ಲರೂ ತಪ್ಪು ಮಾಡ್ತಾರೆ. ಕ್ಷಮೆ ಅನ್ನೋದು ಕೇಳಬೇಕು. ಐ ಆಮ್ ಸಾರಿ, ಮಿಸ್ಟೇಕ್ ಆಗೋಯ್ತು. ನಂಗೆ ಕ್ಷಮಿಸಿ ಸರಿ ಹೋಗೋಣ. ಈ ಒಂದು ಯೋಚನೆ, ಈ ಒಂದು ಮಾತು ಬರಲಿ. ಐ ಆಮ್ ಸಾರಿ, ಮಿಸ್ಟೇಕ್ ಗೊತ್ತಿಲ್ಲೇ ಆಗಿದೆ. ಸರಿ ಹೋಗೋಣ. ಓಕೆ. ಇದಿಷ್ಟು ತಪ್ಪುಗಳನ್ನು ಮಾಡಬೇಡಿ. ಇಲ್ಲ ಅಂದ್ರೆ ಬ್ರೇಕಪ್ ಆಗ್ಬಿಡುತ್ತೆ ಬೇಗ, ಆದಷ್ಟು ಬೇಗ. ಚೆನ್ನಾಗಿರೋದೇ ಬ್ರೇಕಪ್ ಆಗ್ಬಿಡುತ್ತೆ ರಿಲೇಷನ್‌ಶಿಪ್ಪು. ಎಷ್ಟೋ ಜನ ಹಂಗೆ ಮಾಡ್ಕೊಂಡಿದ್ದಾರೆ ಈಗೋಯಿಂದ. ಸೊ, ಹಾಗಾಗಿ ನಿಮಗೇನು ಅನ್ನಿಸ್ತು ಪಾಯಿಂಟ್‌ಗಳ ಬಗ್ಗೆ ಕಮೆಂಟ್ ಸೆಕ್ಷನ್‌ಗೆ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಲವ್ ಯು. ಬಾಯ್.